ನಮಸ್ಕಾರ. ಮದುವೆ ಆದ ನಂತರ ಮದುವೆ ಆದಮೇಲೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಮತ್ತು ಇವ್ರ ತಂದೆ ತಾಯಿ ಕಣ್ಣೀರಾಗ್ತಾರೆ, ತುಂಬ ನೋವು ಪಡ್ತಾರೆ, ತುಂಬ ಸಂಕಟ ಪಡ್ತಾರೆ. ಮದುವೆ ಆದಮೇಲೆ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ನಾನು ತಪ್ಪು ಮಾಡಿಬಿಟ್ಟೆ, ಯಾಕನ್ನ ಮದುವೆ ಆದ್ನು ಅಂತ ಇವ್ರಿಗೆ ಬರುತ್ತೆ. ತಂದೆ ತಾಯಿಗಳಿಗೆ ಯಾಕನ್ನ ಅವ್ರ ಮನೆಗೆ ಮಾಡಿಕೊಟ್ಬಿಟ್ನೋ ಮದುವೆ ಅಂತ ಇವರು ಕಣ್ಣೀರಾಗ್ತಿರ್ತಾರೆ, ನೋವು ಪಡ್ತಿರ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ನಂತರ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ, ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭದ್ರ, ನಂತರ ಕಟಕ ರಾಶಿ ಆಶ್ಲೇಷ, ಕಟಕ ರಾಶಿ ಪುಷ್ಯ ನಕ್ಷತ್ರ, ಸಿಂಹರಾಶಿ ಪುಬ್ಬ ನಕ್ಷತ್ರ, ಸಿಂಹರಾಶಿ ಮಘ ನಕ್ಷತ್ರ. ಈ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ನೀವಾಗಿದ್ದರೆ ಖಂಡಿತವಾಗ್ಲೂ ಮದುವೆ ಆದ ನಂತರ ಖಂಡಿತವಾಗ್ಲೂ ಕಣ್ಣೀರು ಹಾಕುವ ಪ್ರಸಂಗಗಳು ಬಂದೇ ಬರುತ್ತೆ, ನೋವುಗಳು ಪಡ್ತೀರ. ಯಾಕನ್ನ ಮದುವೆ ಆದ್ನ, ಮದುವೆ ಮಾಡ್ಕೊಂಡು ನಾನು ಮೋಸ ಹೋಗ್ಬಿಟ್ಟೆ ಗಂಡನಿಂದ, ಇಂಥವ್ರ ಮನೆಗೆ ನಾವು ಕೊಟ್ಬಿಟ್ವಿ ಅಂತ ತಂದೆ ತಾಯಿಗಳು ನೋವು ಪಡ್ತಾರೆ, ಸಂಕಟ ಪಡ್ತಾರೆ, ಕಣ್ಣೀರು ಹಾಕ್ತಾ ಇರ್ತಾರೆ. ಖಂಡಿತವಾಗ್ಲೂ 100ಕ್ಕೆ ಒಂದು 40%, 45% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳೇ ಆಗಿರ್ತಾರೆ. ಏನೋ ಅವರಿಗೆ ಆಲ್ರೆಡಿ ಮದುವೆ ಆಗಿತ್ತಂತೆ, ಅವ್ರಿಗೆ ಇನ್ನೊಂದು ಸಂಬಂಧ ಇತ್ತಂತೆ, ಮತ್ತೊಂದು ಮನೆ ಕಡೆ ಆಸ್ತಿವಂತರು, ಸ್ಥಿತಿವಂತರು, ಹುಡುಗ ಚೆನ್ನಾಗಿ ದುಡಿತಾನೆ, ಲಕ್ಷಗಟ್ಟಲೆ ದುಡಿತಾನೆ, ಆಸ್ತಿಗಳಿದ್ದಾವೆ ಅಂತಂದ್ಬಿಟ್ಟು ಮದುವೆ ಮಾಡಿಕೊಟ್ವಿ. ಇಲ್ಲೇ ಹತ್ರದಲ್ಲೇ ಇದ್ದವು, ನಾವೇ ದೂರ ಕೊಟ್ಬಿಟ್ವಿ. ಫಾರಿನಲ್ಲಿದ್ದಾನೆ ಹುಡುಗ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಆಸ್ತಿ ಸಿಕ್ಕಾಬಟ್ಟೆ ಇದೆ, ದುಡ್ಡಿದೆ, ಆಸ್ತಿ ಇದೆ, ಬಂಗಾರ ಇದೆ, ಎಲ್ಲ ಇದೆ ಅಂತ ಕೊಟ್ಟು ನಾವು ಮೋಸ ಹೋಗ್ಬಿಟ್ವಿ ಅಂತ ತಂದೆ ತಾಯಿಗಳು ಕಣ್ಣೀರಾಗ್ತಾ ಇರ್ತಾರೆ. ಜೊತೆಗೆ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಕಣ್ಣೀರಾಗ್ತಾರೆ. ನಮಸ್ಕಾರ.